ಯಾವತ್ತಿದ್ರೂ ಮನೆ ಯಜಮಾನನಿಗೆ ಮೊದಲ ಆದ್ಯತೆ, ಗೌರವ, ಮರ್ಯಾದೆ ಕೊಡಬೇಕು. ಅದೇ ಸಂಪ್ರದಾಯ ಅಲ್ವಾ? ಹಿಂದೆ ಏನೇನೆಲ್ಲ ನಡೆದಿದೆಯೋ ನಮಗೂ ಗೊತ್ತು. ಅವರ ಈ ನಡವಳಿಕೆಯಿಂದ ನಮಗೆ ಎಳ್ಳಷ್ಟು ಬೇಜಾರಿಲ್ಲ. ಅವರ ಕೋಪ ತಣ್ಣಗಾಗೋವರೆಗೂ ನಾವಿಲ್ಲೇ ಕಾಯ್ತೀವಿ. ಇದು ಆದಂಗೆ. ಯಾಕಾಗಲ್ಲ ಅಜ್ಜಿ? ಏನ್ ಸೀಮೆಲಿಲ್ದೇ ಇರೋ ದ್ವೇಷನ ಇವ್ರದು? ತಾತ, ನೀನ್ ಬಾಯಿ ಮುಚ್ಕೊಂಡು ಇಲ್ಲಿಗೆ ಬರ್ಲಿಲ್ಲ ಅಂತ ಅಂದ್ರೆ ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ಸೂರ್ಯವಂಶ ಫ್ಯಾಮಿಲಿಗೆ ಹೋಗ್ಬಿಡ್ತೀನಿ. ಆಗ ಪ್ರತಿಯೊಂದಕ್ಕೂ ನೀವೆಲ್ಲ ನನ್ನ ಹುಡ್ಕೊಂಡ್ ಬರ್ಲೇಬೇಕು. ನಿನ್ ಕೋಪ ದೊಡ್ಡ, ನನ್ ಹಠ ದೊಡ್ಡ, ನೋಡ್ತೀಯಾ? ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಾ ಇದ್ದಾಳಲ್ಲ ಇವಳು. ನೀವು ಮರ್ಯಾದೆ ಬಿಟ್ಟು ನಮ್ಮನೆಗೆ ಬರಬಹುದು. ಯಾಕೆ ಅಂತಂದ್ರೆ ನಿಮಗದು ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ನಮ್ಮ ಮನೆ ಮರ್ಯಾದೆ ಅಲ್ಲಿಗೆ ಬಂದು ಕಳ್ಕೊಳ್ಳೋದಿಕ್ಕೆ ನಾನಿಷ್ಟಪಡೋದಿಲ್ಲ. ತಾತ, ಇವಾಗ ಬಂದಾಯ್ತಲ್ವಾ, ಹೆಚ್ಚಿಗೆ ಮಾತಾಡ್ಬೇಡ. ಭಾವ, ಇದೆಲ್ಲ ಇದ್ದಿದ್ದೆ. ನೀನ್ ಕಾರ್ಡ್ ಕೊಡು. ಅಜ್ಜಿ, ಬರೋ ಗುರುವಾರ ನಮ್ಮ ಅಜ್ಜಿಗೆ 70 ವರ್ಷ ತುಂಬ್ತಾ ಇದೆ. ಹಾಗಾಗಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ.